Hello friends, welcome to Vijayashekar Vanijya Pathashala. Friends, you all are understood the concept of fund flow statement in the previous videos. Fund flow statement is a statement which provides necessary information about changes in financial condition of business concern between two periods. ಇಲ್ಲಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತಂದರೆ ಏನು ಇನ್ಫಾರ್ಮೇಷನ್ ನಮ್ಗೆ ಕೊಡುತ್ತೆ ಅಂತಂದರೆ ಒಂದು ಬಿಸ್ನೆಸ್ಸಲ್ಲಿ ಫೈನಾನ್ಷಿಯಲ್ ಕಂಡೀಷನ್ನು ಒಂದು ಇಯರಿಂದ ಇನ್ನೊಂದು ಇಯರಿಗೆ ಯಾವ ಥರ ಚೇಂಜ್ ಆಗಿದೆ ಅನ್ನೋಂಥ ಇನ್ಫಾರ್ಮೇಷನ್ ನಮಗೆ ಕೊಡುತ್ತೆ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಸ್ಟೇಟ್ಸ್ ಹೌ ಫಂಡ್ಸ್ ಫ್ಲೋ ಇನ್ ಟು ದ ಬಿಸ್ನೆಸ್ ಆ್ಯಂಡ್ ಹೌ ದೇ ಫ್ಲೋಸ್ ಔಟ್ ಆಫ್ ದ ಬಿಸ್ನೆಸ್. ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಅಬೌಟ್ ಸೋರ್ಸಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಫಂಡ್ಸ್. ಈ ನಾವೇನು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಏನು ಪ್ರಿಪೇರ್ ಮಾಡ್ತೀವಿ, ಆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ನಮಗೆ ಬಿಸ್ನೆಸ್ಗೆ ಫಂಡ್ಸ್ ಎಲ್ಲಿಂದ ಬರ್ತಾ ಇದೆ, ವಾಟ್ ಆರ್ ದ ಸೋರ್ಸಸ್ ಆಫ್ ದ ಫಂಡ್ಸ್, ಮತ್ತು ಆ ಬಂದಿರೋಂಥ ಫಂಡ್ಸನ್ನು ಏನಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀವಿ, ವಾಟ್ ಆರ್ ದ ಅಪ್ಲಿಕೇಶನ್ ಆಫ್ ದ ಫಂಡ್ಸ್ ಅನ್ನೋದನ್ನು ನಮಗೆ ತಿಳಿಸ್ಕೊಡುತ್ತೆ. ಫ್ರೆಂಡ್ಸ್, ಫಾರ್ ದ ಪ್ರಿಪ್ರೇಷನ್ ಆಫ್ fund flow statement, we have to clearly understand the sources and application of funds in a business concern. ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕು ಅಂತಂದರೆ ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು ಬಿಸ್ನೆಸ್ಗೆ ಫಂಡ್ಸ್ ಎಲ್ಲಿಂದ ಬರುತ್ತೆ ಮತ್ತು ಬಿಸ್ನೆಸ್ಸಲ್ಲಿ ಆ ಬಂದಿರೋಂಥ ಫಂಡ್ಸನ್ನು ಏನೇನಕ್ಕೆ ಯೂಸ್ ಮಾಡ್ಕೊಳ್ತಾರೆ ಅನ್ನೋದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಈ ಸೋರ್ಸಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಫಂಡ್ಸನ್ನು ಕ್ಲಿಯರಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಫಂಡ್ ಫ್ಲೋ ಸ್ಟೇಟ್ಮೆಂಟು ಪ್ರಿಪೇರ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ದಟ್ ಟುಡೇ ಐ ವಿಲ್ ಎಕ್ಸ್ಪ್ಲೈನ್ ದ ವೇರಿಯಸ್ ಸೋರ್ಸಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಫಂಡ್ಸ್. ಕಮ್ ಟು ದ ಸೋರ್ಸಸ್ ಆಫ್ ಫಂಡ್ಸ್. ಸೋರ್ಸ್ ಆಫ್ ದ ಫಂಡ್ಸ್ ಅಂದರೆ ಏನಪ್ಪ? The transactions which result in an increase the working capital are called as source of the funds. If any transaction which results in the increase of the working capital, such transactions are considered as source of the funds. ಇಲ್ಲಿ ಕಂಪ್ನಿನಲ್ಲಿ ಯಾವ ಟ್ರಾನ್ಸಾಕ್ಷನ್ ನಾವು ಮಾಡೋದ್ರಿಂದ ನಮ್ಮ ಕಂಪ್ನಿಗೆ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ ಅಂತಹ ಟ್ರಾನ್ಸಾಕ್ಷನ್ ಎಲ್ಲ ನಾವು ಸೋರ್ಸ್ ಆಫ್ ದ ಫಂಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅಲ್ಲಿಗೆ ಯಾವ್ಯಾವುದು ಸೋರ್ಸ್ ಆಫ್ ದ ಫಂಡ್ಸ್ ಇರುತ್ತೆ ಅಂದರೆ ಒಂದು ಬಿಸ್ನೆಸ್ಗೆ ಫಂಡ್ ಎಲ್ಲಿಂದ ಬರುತ್ತೆ, ದುಡ್ಡು ಎಲ್ಲಿಂದ ಬರುತ್ತೆ ಅಂತ. ಸೊ ವರ್ಕಿಂಗ್ ಕ್ಯಾಪಿಟಲು ಯಾವಾಗ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಫಸ್ಟ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ದ ಫಂಡ್ ಈಸ್ ಫಂಡ್ ಫ್ರಮ್ ಆಪರೇಷನ್ ಆರ್ ಆಪರೇಟಿಂಗ್ ಪ್ರಾಫಿಟ್ ಆರ್ ಟ್ರೇಡಿಂಗ್ ಪ್ರಾಫಿಟ್. The profit which can earn by the business concern from its trading activities, that is regular activities, production, buying and selling of the goods and services. So if the business is earn a profit from the trading activities, such profit is considered as trading profit or a fund from operation. This is the ಫಸ್ಟ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ದ ಫಂಡ್ಸ್ ಇನ್ ಎ ಬಿಸ್ನೆಸ್. ಇಲ್ಲಿ ಟ್ರೇಡಿಂಗ್ ಆ್ಯಕ್ಟಿವಿಟೀಸಿಂದ ಅಂದರೆ ಸರಕನ್ನು ಉತ್ಪಾದಿಸೋದು ಇರ್ಬೋದು, ಅಥವಾ ಬೈಯಿಂಗ್ ಮಾಡೋದು ಇರ್ಬೋದು, ಸೇಲ್ ಮಾಡೋದಿರ್ಬೋದು, ರೆಗ್ಯುಲರ್ ಬಿಸ್ನೆಸ್ ಆ್ಯಕ್ಟಿವಿಟೀಸಿಂದ ಏನಾದರೂ ದುಡ್ಡು ಏನಾದರೂ ಬರ್ತಾ ಇದ್ದರೆ ಅದನ್ನು ನಾವು ಫಂಡ್ ಫ್ರಮ್ ಆಪರೇಷನ್ ಅಂತ ಕರಿತೀವಿ. ಇದು ಮೊದಲನೇ ಸೋರ್ಸ್ ಆಫ್ ದ ಫಂಡ್ಸ್. ಸೆಕೆಂಡ್ ಒನ್, ನಾನ್ ಆಪರೇಟಿಂಗ್ ಇನ್ಕಮ್. ಇಫ್ ಎನಿ ಇನ್ಕಮ್ received from other than the operating activities, such income is non-operating income. So ಯಾವ್ಯಾವುದು? ಫಾರ್ ಎಕ್ಸಾಂಪಲ್, ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್. ನಮ್ಮ ಹತ್ರ ಫಿಕ್ಸ್ಡ್ ಅಸೆಟ್ ಇತ್ತು, ಲೈಕ್ ಪ್ಲ್ಯಾಂಟೋ ಮೆಷಿನರಿನೋ ಯಾವುದಾದ್ರೂ ಇರ್ಬೋದು. ನಾವು ಅದನ್ನು ಸೇಲ್ ಮಾಡ್ತಾಯಿದ್ವಿ. ಸೇಲ್ ಮಾಡ್ತಾಯಿದ್ರೆ ನಮಗೆ ಪ್ರಾಫಿಟ್ ಬಂದರೆ ನಾವು ಅದನ್ನು ನಾನ್ ಆಪರೇಟಿಂಗ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಥವಾ ಡಿವಿಡೆಂಡ್ ರೆಸೀವ್ಡ್ ಇರ್ಬೋದು. ನಾವು ಬೇರೆ ಕಂಪ್ನಿಗಳಲ್ಲಿ ಏನಾದರೂ
ಶೇರ್ಸ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂತಂದರೆ ಆಗ ನಮಗೆ ಡಿವಿಡೆಂಡ್ ಬರುತ್ತೆ, ಅದಾಗಿರ್ಬೋದು, ಅಥವಾ ಇಂಟ್ರೆಸ್ಟ್ ರೆಸೀವ್ಡ್ ಆಗಿರ್ಬೋದು, ಅಥವಾ ರೆಂಟ್ ರೆಸೀವ್ಡ್ ಆಗಿರ್ಬೋದು, ಕಾಂಪನ್ಸೇಷನ್ ರೆಸೀವ್ಡ್ ಆಗಿರ್ಬೋದು. ಆಲ್ ದೀಸ್ ಇನ್ಕಮ್ಸ್ ಆರ್ ಕನ್ಸಿಡರ್ಡ್ ಆ್ಯಸ್ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ದಿಸ್ ಈಸ್ ದ ಸೆಕೆಂಡ್ ಸೋರ್ಸ್ ಆಫ್ ದ ಫಂಡ್ಸ್. ಥರ್ಡ್ ಒನ್, refund of income tax. Refund of income tax in case the company is paid excess tax in any assessment year. ಯಾವುದಾದ್ರೂ ಒಂದು ವರ್ಷದಲ್ಲಿ ನಾವು ಜಾಸ್ತಿ ಟ್ಯಾಕ್ಸ್ ಕಟ್ಟಿಬಿಟ್ಟಿದ್ದೀವಿ ಅಂತಂದರೆ ಆ ಒಂದು ಎಕ್ಸ್ಟ್ರಾ ಟ್ಯಾಕ್ಸ್ ನಾವೇನು ಕಟ್ಟಿದ್ದೀವಲ್ಲ ಅದನ್ನು ನಮಗೆ ರೀಫಂಡ್ ಏನಾದರೂ ಆಗ್ತಾಯಿದ್ರೆ ಅದನ್ನು ಕೂಡ ನಾವು ಸೋರ್ಸ್ ಆಫ್ ದ ಫಂಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ದಿಸ್ ಈಸ್ ದ third source of the funds. Fourth one, issue of shares for cash or for any other current asset. If the company is issued the shares, either it may be equity shares or preference shares for cash or for any other current asset, it is also become an source of the funds in the business. ನಾವು ಶೇರ್ಸನ್ನು ಇಶ್ಯೂ ಮಾಡ್ತಾ ಇದ್ದೀವಿ, ಐದರ್ ನಾವು ಈಕ್ವಿಟಿ ಅಥವಾ ಪ್ರಿಫರೆನ್ಸ್ ಶೇರ್ ಯಾವುದಾದ್ರೂ ಇಶ್ಯೂ ಮಾಡ್ಬೋದು. ಇಲ್ಲಿ ಇಶ್ಯೂ ಮಾಡಬೇಕಾದ್ರೆ ಕ್ಯಾಶಿಗೆ ಅಥವಾ ಅದರ್ ಕರೆಂಟ್ ಅಸೆಟ್ಗೆ ಯಾವುದಕ್ಕಾದರೂ ನಾವು ಇಶ್ಯೂ ಮಾಡಿದರೆ ನಾವು ಅದನ್ನು ಸೋರ್ಸ್ ಆಫ್ ದ ಫಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಲ್ಲಿಗೆ ಇಶ್ಯೂ ಆಫ್ ಶೇರ್ಸ್ ಏನು ಮಾಡ್ತೀವಲ್ವ ಅದರಿಂದ ನಮಗೆ ಬರುವಂಥ ಕ್ಯಾಪಿಟಲ್ ಏನು ಕಲೆಕ್ಟ್ ಮಾಡ್ತೀವಲ್ವ ಅದನ್ನು ಕೂಡ ನಾವು ಸೋರ್ಸ್ ಆಫ್ ದ ಫಂಡ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇದು ಫೋರ್ತ್ ಸೋರ್ಸು. Fifth one, issue of debentures for cash or any other current asset. So, as like shares, company can also issue debentures for cash or any other current asset. So, it is also considered as source of the funds. ನಾವು ಡಿಬೆಂಚರ್ಸ್ನ ಏನಾದರೂ ಇಶ್ಯೂ ಮಾಡಿ ನಮಗೆ ಬೇಕಾಗಿರುವಂಥ ಅಮೌಂಟನ್ನು ಫೈನಾನ್ಸ್ನ ನಾವು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ಅದನ್ನು ಕೂಡ ನಾವು ಸೋರ್ಸ್ ಆಫ್ ದ ಫಂಡ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇಶ್ಯೂ ಆಫ್ ಡಿಬೆಂಚರ್ಸ್ ಇದೆಯಲ್ವ ಅದು ಕೂಡ ಸೋರ್ಸ್ ಆಫ್ ದ ಫಂಡ್ಸ್ ಆಗುತ್ತೆ. ನೆಕ್ಸ್ಟ್ ಸಿಕ್ಸ್ತ್ ಒನ್, ಲಾಂಗ್ ಟರ್ಮ್ ಆ್ಯಂಡ್ ಮೀಡಿಯಮ್ ಟರ್ಮ್ ಲೋನ್ಸ್ ಬಾರೋಡ್ ಫ್ರಮ್ ಬ್ಯಾಂಕ್ಸ್ ಆ್ಯಂಡ್ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಇಫ್ ದ ಕಂಪನಿ ಈಸ್ ಬಾರೋಯಿಂಗ್, ಇಫ್ ದ ಕಂಪನಿ ಈಸ್ ಟೇಕಿಂಗ್ ಲಾಂಗ್ ಟರ್ಮ್ ಆ್ಯಂಡ್ ಮೀಡಿಯಮ್ ಟರ್ಮ್ ಲೋನ್ಸ್. ಇಲ್ಲಿ ಮೀಡಿಯಮ್ ಆ್ಯಂಡ್ ಲಾಂಗ್ ಟರ್ಮ್ ಅಂದರೆ ಮೋರ್ ದ್ಯಾನ್ 1 year, 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಗಳಿಗೆ ನಾವೇನಾದರೂ ಲೋನ್ಸನ್ನು ನಾವು ಕಲೆಕ್ಟ್ ಮಾಡಿದ್ದೀವಿ ಅಂದರೆ ಅದು ಮೀಡಿಯಮ್ ಟರ್ಮು ಆ್ಯಂಡ್ ಲಾಂಗ್ ಟರ್ಮ್ ಲೋನ್ಸ್ ಆಗುತ್ತೆ. ಅಂತಹ ಲೋನ್ಸ್ನ ನಾವೇನಾದರೂ ಬ್ಯಾಂಕ್ಸ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಿಂದ ನಾವು ತಗೊಳ್ತಾ ಇದ್ದೀವಿ ಅಂತಂದರೆ ಅದು ಕೂಡ ನಮಗೆ ಸೋರ್ಸ್ ಆಫ್ ದ ಫಂಡ್ಸ್ ಆಗುತ್ತೆ. ದಿಸ್ ಈಸ್ ದ ಸಿಕ್ಸ್ತ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ದ ಫಂಡ್ಸ್. ನೆಕ್ಸ್ಟ್ ಒನ್, ಸೆವೆಂತ್ ಒನ್, ಲಾಂಗ್ ಟರ್ಮ್ ಆ್ಯಂಡ್ ಮೀಡಿಯಮ್ ಟರ್ಮ್ ಡೆಪಾಸಿಟ್ಸ್ accepted. If the company is accepting long term and medium term public deposits, it is also considered as source of funds. ಪಬ್ಲಿಕ್ಸ್ ಕಡೆಯಿಂದ ಬ್ಯಾಂಕ್ಸ್ ಯಾವ ಥರ ಡೆಪಾಸಿಟ್ ತಗೊಳ್ತಾರೋ ಅದೇ ಥರ ನಾವೇನಾದರೂ ಪಬ್ಲಿಕ್ ಡೆಪಾಸಿಟನ್ನು ಏನಾದರೂ ತಗೊಳ್ತಾ ಇದ್ದರೆ 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ಅದನ್ನು ಕೂಡ ನಾವು ಸೋರ್ಸ್ ಆಫ್ ದ ಫಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಬ್ಯಾಂಕ್ ಯಾವ ಥರ ಇಂಟ್ರೆಸ್ಟ್ ಕೊಡ್ತಾಯಿದ್ರು ಅದೇ ಥರ ಕಂಪ್ನಿ ಕೂಡ ಅವರ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಡೆಪಾಸಿಟ್ ಇದೆ ಅದರ ಮೇಲೆ ಇಂಟ್ರೆಸ್ಟ್ನ ಸೇರಿಸಿ ಅವರಿಗೆ ವಾಪಸ್ ಕೊಡಬೇಕಾಗತ್ತೆ. ಅಂಥ ಲಾಂಗ್ ಟರ್ಮ್ ಆ್ಯಂಡ್ ಮೀಡಿಯಮ್ ಟರ್ಮ್ ಡೆಪಾಸಿಟನ್ನು ಏನಾದರೂ ಅಕ್ಸೆಪ್ಟ್ ಮಾಡಿದರೆ ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆ್ಯಸ್ ಸೋರ್ಸ್ ಆಫ್ ದ ಫಂಡ್ಸ್ ಅಂತ ತಗೊಳ್ಬೇಕಾಗತ್ತೆ. ನೆಕ್ಸ್ಟ್ ಏಯ್ತ್ ಒನ್, ಸೇಲ್ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಫಾರ್ ಕ್ಯಾಶ್ ಆರ್ ಎನಿ ಅದರ್ ಕರೆಂಟ್ ಅಸೆಟ್. ಇಲ್ಲಿ ಇನ್ವೆಸ್ಟ್ಮೆಂಟಲ್ಲಿ 2 ಥರದ ಇನ್ವೆಸ್ಟ್ಮೆಂಟ್ ಇರುತ್ತೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ಮತ್ತು ಕರೆಂಟ್ ಇನ್ವೆಸ್ಟ್ಮೆಂಟು. ಇಲ್ಲಿ ಕರೆಂಟ್ ಇನ್ವೆಸ್ಟ್ಮೆಂಟ್ ಏನೇನಾದರೂ ಸೇಲ್ ಮಾಡಿದರೆ ಆ ಸೋರ್ಸ್ ಆಫ್ ಫಂಡ್ ಅಂತ ತಗೊಳ್ಳಲ್ಲ ನಾವು. ಸೇಲ್ ಆಫ್ ದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ಅಂದರೆ ಇನ್ವೆಸ್ಟ್ಮೆಂಟ್ ಈಸ್ ಪರ್ಚೇಸ್ಡ್ ಫಾರ್ ಮೋರ್ ದ್ಯಾನ್ 1 year, ಆ ಥರದ್ದು ಏನಾದರೂ ಇದ್ದರೆ ಅಂತಹದ್ರಿಂದ ನಮಗೆ ಸೇಲ್ ಮಾಡಿದಾಗ ಬರುವಂತಹ ಇನ್ಕಮ್ ಏನಿದೆಯಲ್ವ ನಾವು ಅದನ್ನು ಸೋರ್ಸ್ ಆಫ್ ದ ಫಂಡ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ಸೊ ಅಲ್ಲಿಗೆ ಸೇಲ್ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಫಾರ್ ಕ್ಯಾಶ್ ಆರ್ ಎನಿ ಅದರ್ ಕರೆಂಟ್ ಅಸೆಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಸೋರ್ಸ್ ಆಫ್ ದ ಫಂಡ್ಸ್. ಇದು 8th ಇಂಪಾರ್ಟೆಂಟ್ ಸೋರ್ಸ್. ಆ್ಯಂಡ್ 9th ಒನ್ ಈಸ್ ಸೇಲ್ ಆಫ್
ಫಿಕ್ಸ್ಡ್ ಅಸೆಟ್ಸ್ ಫಾರ್ ಕ್ಯಾಶ್ ಆರ್ ಫಾರ್ ಎನಿ ಅದರ್ ಕರೆಂಟ್ ಅಸೆಟ್. ಸೊ ಕಂಪ್ನಿ ಏನು ಸೇಲ್ ಮಾಡ್ಬೋದು, ಫಿಕ್ಸ್ಡ್ ಅಸೆಟನ್ನು ಸೇಲ್ ಮಾಡ್ಬೋದು, ಲೈಕ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಫರ್ನಿಚರ್, ಮೋಟಾರ್ ವೆಹಿಕಲ್ಸ್ ಎಕ್ಸೆಟ್ರಾ. ಅದನ್ನೇನಾದರೂ ಸೇಲ್ ಮಾಡಬೇಕಾದ್ರೆ ಎಷ್ಟು ಅಮೌಂಟ್ ನಮಗೆ ಬರುತ್ತಲ್ವ, ಅದನ್ನು ಕೂಡ ನಾವು ಸೋರ್ಸ್ ಆಫ್ ದ ಫಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ನಾವು ಸೇಲ್ ಮಾಡಿದಾಗ ಟೋಟಲ್ ಅಮೌಂಟ್ ಎಷ್ಟು ಬರ್ತಾ ಇದೆ ಅದು ಸೋರ್ಸ್ ಆಫ್ ದ ಫಂಡ್ ಆಗುತ್ತೆ. ಸೊ ಜೊತೆಗೆ ಇದನ್ನ ಸೇಲ್ ಮಾಡಬೇಕಾದ್ರೆ ಎಷ್ಟು ಪ್ರಾಫಿಟ್ ನಮಗೆ ಬಂತಲ್ವ ಅದು ನಮಗೆ ನಾನ್ ಆಪ್ರೇಟಿಂಗ್ ಇನ್ಕಮ್ ಆಗುತ್ತೆ, ಅದು ಕೂಡ ಸೋರ್ಸ್ ಆಫ್ ದ ಫಂಡ್ಸ್ ಆಗುತ್ತೆ. ಸೊ ದೀಸ್ ಆಲ್ ಆರ್ ದ 9 ಇಂಪಾರ್ಟೆಂಟ್ ಸೋರ್ಸಸ್ ಆಫ್ ದ ಫಂಡ್ಸ್. ಸೊ ಫಸ್ಟ್ ಒನ್ನು ಫಂಡ್ ಫ್ರಮ್ ಆಪರೇಷನು, ಟ್ರೇಡಿಂಗ್ ಆ್ಯಕ್ಟಿವಿಟೀಸಿಂದ ಬರುವಂಥ ಪ್ರಾಫಿಟ್ಟು. ಸೆಕೆಂಡ್ ಒನ್ನು ನಾನ್ ಆಪರೇಟಿಂಗ್ ಇನ್ಕಮ್ಸು, ಅದರ್ ದ್ಯಾನ್ ಆಪರೇಟಿಂಗ್ ಆ್ಯಕ್ಟಿವಿಟೀಸಿಂದ ಬರುವಂಥ ಇನ್ಕಮು. ಥರ್ಡ್ ಒನ್ನು ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸು. ಫೋರ್ತ್ ಒನ್ ಇಶ್ಯೂ ಆಫ್ ದ ಶೇರ್ಸ್, ಐದರ್ ಈಕ್ವಿಟಿ ಆರ್ ದ ಪ್ರಿಫರೆನ್ಸ್ ಶೇರ್ಸು. ಫಿಫ್ತ್ ಒನ್ನು ಇಶ್ಯೂ ಆಫ್ ಡಿಬೆಂಚರ್ಸು. ಸಿಕ್ಸ್ತ್ ಒನ್ನು ಲಾಂಗ್ ಟರ್ಮ್ ಆ್ಯಂಡ್ ಮೀಡಿಯಮ್ ಟರ್ಮ್ ಲೋನ್ಸ್ ಬಾರೋಡ್ ಬೈ ದ ಬಿಸ್ನೆಸ್ ಕನ್ಸರ್ನು. ಸೆವೆಂತ್ ಒನ್ನು ಲಾಂಗ್ ಟರ್ಮ್ ಆ್ಯಂಡ್ ಮೀಡಿಯಮ್ ಟರ್ಮ್ ಪಬ್ಲಿಕ್ ಡೆಪಾಸಿಟ್ಸ್ ಅಕ್ಸೆಪ್ಟೆಡ್, ಸೆವೆಂತ್ ಸೋರ್ಸು. ಏಯ್ತ್ ಒನ್ ಸೇಲ್ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಫಾರ್ ಕ್ಯಾಶ್ ಆರ್ ಎನಿ ಅದರ್ ಕರೆಂಟ್ ಅಸೆಟ್ಸು. ನೈನ್ತ್ ಒನ್ನು ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಫಾರ್ ಕ್ಯಾಶ್ ಆರ್ ಫಾರ್ ಎನಿ ಅದರ್ ಕರೆಂಟ್ ಅಸೆಟ್ಸ್. ದೀಸ್ ಆಲ್ ಆರ್ ಕನ್ಸಿಡರ್ಡ್ ಆ್ಯಸ್ ಸೋರ್ಸಸ್ ಆಫ್ ದ ಫಂಡ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಫ್ರೆಂಡ್ಸ್, ಅಲ್ಲಿಗೆ ಸೋರ್ಸಸ್ ಆಫ್ ದ ಫಂಡ್ಸ್ ಯಾವ್ಯಾವುದಿದೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ನಾವು ಅಪ್ಲಿಕೇಶನ್ ಆಫ್ ದ ಫಂಡ್ಸ್ ಬಗ್ಗೆ ನೋಡೋಣ. ಟ್ರಾನ್ಸಾಕ್ಷನ್ಸ್ which result in decrease in the working capital are called as uses or a application of the funds ಅಂತ ಕರಿತೀವಿ. The transactions which result in the decrease in the working capital. ಸೊ ಯಾವಾಗ ವರ್ಕಿಂಗ್ ಕ್ಯಾಪಿಟಲ್ಲು ಕಡಿಮೆ ಆಗ್ತಾ ಇರುತ್ತೆ, ಯಾವ ಟ್ರಾನ್ಸಾಕ್ಷನಿಂದ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಆಗ್ತಾ ಇರುತ್ತೆ ಅಂತಹ ಟ್ರಾನ್ಸಾಕ್ಷನ್ಸನ್ನು ನಾವು ಅಪ್ಲಿಕೇಶನ್ ಅಥವಾ ಯೂಸಸ್ ಆಫ್ ದ ಫಂಡ್ಸ್ ಅಂತ ಕರಿತೀವಿ. ಅಂದರೆ ಆ ಫಂಡ್ಸನ್ನು ನಾವು ಏನಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ. ಸೊ ಯಾವ್ಯಾವುದನ್ನು ಅಪ್ಲಿಕೇಶನ್ ಆಫ್ ದ ಫಂಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಒಂದೊಂದೇ ನೋಡ್ತಾ ಹೋಗೋಣ. ಫಸ್ಟ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಇಸ್ ಇಟ್ ಫಂಡ್ ಲಾಸ್ಟ್ ಇನ್ ಆಪರೇಷನ್ or operating loss or a trading loss. If any loss arises from the regular business activities, ನಮಗೆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿಬಿಟ್ಟಿದೆ, ಟ್ರೇಡಿಂಗ್ ಲಾಸ್ ಆಗಿದೆ, ಟ್ರೇಡಿಂಗ್ ಆ್ಯಕ್ಟಿವಿಟೀಸಿಂದ ನಮಗೇನಾದರೂ ಲಾಸ್ ಆಗಿದೆ ಅಂತಂದರೆ, ರೆಗ್ಯುಲರ್ ಬಿಸ್ನೆಸ್ ಆ್ಯಕ್ಟಿವಿಟೀಸಿಂದ ನಮಗೇನಾದರೂ ಲಾಸ್ ಆಗಿದೆ ಅಂತಂದರೆ ಅದನ್ನು ನಾವು ಫಂಡ್ ಲಾಸ್ಟ್ ಇನ್ ಆಪರೇಷನ್ ಅಂತ ಕರಿತೀವಿ. ನಮಗೆ ಲಾಸ್ ಆದರೆ ಅದು ಅಪ್ಲಿಕೇಶನ್ ಆಫ್ ದ ಫಂಡ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ದಿಸ್ ಈಸ್ ದ ಫಸ್ಟ್ ಇಂಪಾರ್ಟೆಂಟ್ ಅಪ್ಲಿಕೇಶನ್. ಇಲ್ಲಿ ಮರಿಬಾರ್ದು, ನಮಗೆ ಫಂಡ್ ಫ್ರಮ್ ಆಪರೇಷನ್ ಬರ್ತಾ ಇದ್ದರೆ ಅದು ಸೋರ್ಸ್ ಆಫ್ ದ ಫಂಡ್ ಆಗುತ್ತೆ. ಫಂಡ್ ಲಾಸ್ಟ್ ಇನ್ ಆಪರೇಷನ್ ಬಂದರೆ ಅಂದರೆ ಲಾಸ್ ಏನಾದರೂ ಆದರೆ ಅದು ನಮಗೆ ಅಪ್ಲಿಕೇಶನ್ ಅಥವಾ ಯೂಸಸ್ ಆಫ್ ದ ಫಂಡ್ಸ್ ಆಗುತ್ತೆ. ದಿಸ್ ಈಸ್ ದ ಫಸ್ಟ್ ಇಂಪಾರ್ಟೆಂಟ್ ಯೂಸ್ ಆಫ್ ದ ಫಂಡ್ಸ್. ಸೆಕೆಂಡ್ ಒನ್ ನಾನ್ ಆಪರೇಟಿಂಗ್ expenses, non-operating expenses other than the trading expenses. ಸೊ ಅದನ್ನೆಲ್ಲ ನಾವು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಡಿಪ್ರಿಷಿಯೇಷನ್. ಸೊ ಇವನ್ನೆಲ್ಲ ನಾನ್ ಕ್ಯಾಶ್ ಐಟಮ್ಸ್ ಅಂತ ನಾವು ಕರಿತೀವಿ. ಡಿಪ್ರಿಷಿಯೇಷನ್ ಆಗಿರ್ಬೋದು, ಅಥವಾ ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಇರ್ಬೋದು, ಅಥವಾ ರೈಟಿಂಗ್ ಆಫ್ ಎನಿ ಫಿಕ್ಟಿಷಿಯಸ್ ಅಸೆಟ್ಸ್ ಲೈಕ್ ಗುಡ್ವಿಲ್ ಇರ್ಬೋದು, ಅಥವಾ ಪೇಟೆಂಟ್ಸ್ ಇರ್ಬೋದು, ಟ್ರೇಡ್ ಮಾರ್ಕ್ಸ್ ಇರ್ಬೋದು, ಅಥವಾ ರೈಟನ್ ಆಫ್ ದ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್ ಆರ್ ಎ ಲಾಸ್ ಆನ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಇರ್ಬೋದು. ದೀಸ್ ಆಲ್ ಆರ್ ಕನ್ಸಿಡರ್ಡ್ ಆ್ಯಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಈ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಏನಾದರೂ ಇದ್ದರೆ ಅದು ಕೂಡ ನಮಗೆ ಅಪ್ಲಿಕೇಶನ್ ಅಥವಾ ಯೂಸಸ್ ಆಫ್ ದ ಫಂಡ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಥರ್ಡ್ ಒನ್ ರಿಡಂಪ್ಷನ್ ಆರ್ ರೀಪೇಮೆಂಟ್ ಆಫ್
redeemable preference shares in cash or any other current assets. ರಿಡಂಪ್ಷನ್ ಅಂದರೆ ರೀಪೇಮೆಂಟ್. ಯಾವುದನ್ನ ರೀಪೇಮೆಂಟ್ ಮಾಡ್ತೀವಿ ಅಂತಂದರೆ ರೆಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸನ್ನು. ಇಲ್ಲಿ ಒಂದು ತಿಳ್ಕೊಂಡಿರಬೇಕು, ನಿಮಗೆಲ್ಲ ಗೊತ್ತಿದೆ, ಈಕ್ವಿಟಿ ಶೇರ್ಸನ್ನು ರೀಪೇಮೆಂಟ್ ಮಾಡೋದಿಲ್ಲ. ಈಕ್ವಿಟಿ ಶೇರ್ಸ್ ರೀಪೇಮೆಂಟ್ ಮಾಡೋದು ಯಾವಾಗ? ಅಟ್ ದ ಟೈಮ್ ಆಫ್ ದ ವೈಂಡಿಂಗ್ ಅಪ್ ಆಫ್ ದ ಕಂಪ್ನಿ. ನಾವೇನಾದರೂ ಪ್ರಿಫರೆನ್ಸ್ ಶೇರ್ಸ್ನ ನಾವೇನಾದರೂ ಕಲೆಕ್ಟ್ ಮಾಡಿದರೆ ಅದು ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಅದನ್ನು ಯಾವಾಗ ಬೇಕಾದರೂ ಅವರಿಗೆ ರೀಪೇಮೆಂಟ್ ಮಾಡ್ಬೋದು, ಅವರ ದುಡ್ಡನ್ನು ಅವರಿಗೆ ವಾಪಸ್ ಕೊಡ್ಬೋದು. ಈ ಒಂದು ವೇಳೆ ನಮ್ಮದು ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ಸ್ನ ಏನಾದರೂ ರಿಡಂಪ್ಷನ್ ಮಾಡ್ತಾಯಿದ್ವಿ, ರೀಪೇಮೆಂಟ್ ಮಾಡ್ತಾಯಿದ್ದೀವಿ ಅಂತಂದರೆ ಅದನ್ನು ನಾವು ಅಪ್ಲಿಕೇಶನ್ ಆಫ್ ದ ಫಂಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದನ್ನು ಇನ್ ಕ್ಯಾಶ್ ಆರ್ ಎನಿ ಅದರ್ ಕರೆಂಟ್ ಅಸೆಟ್ಸಲ್ಲಿ ಅದನ್ನು ರಿಡಂಪ್ಷನ್ ಮಾಡ್ತಾಯಿದ್ರೆ ಅದು ಅಪ್ಲಿಕೇಶನ್ ಆಫ್ ದ ಫಂಡ್ಸ್ ಆಗುತ್ತೆ. ದಿಸ್ ಈಸ್ ದ ಥರ್ಡ್ ಒನ್. ಫೋರ್ತ್ ಒನ್, redemption of debentures in cash or any other current asset. So as like a redeemable preference shares, if the debentures of the company is redemption or repaid in cash or any other current assets, it is also considered as application of the funds ಅಂತ ಟ್ರೀಟ್ ಮಾಡ್ತೀವಿ. ಹಾಗೆ ನಾವೇನಾದರೂ ಡಿಬೆಂಚರಲ್ಲಿ ಸಾಲ ಪತ್ರಗಳಲ್ಲಿ ನಾವೇನು ದುಡ್ಡು ಕಲೆಕ್ಟ್ ಮಾಡಿದ್ವಲ್ವಾ, ಅದನ್ನು ಕೂಡ ನಾವೇನಾದರೂ ವಾಪಸ್ ಕೊಡ್ತಾ ಇದ್ದರೆ ಅದನ್ನು ನಾವು ಅಪ್ಲಿಕೇಶನ್ ಆಫ್ ದ ಫಂಡ್ ಅಂತ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್ ಒನ್, ಫಿಫ್ತ್ ಒನ್, ರೀಪೇಮೆಂಟ್ ಆಫ್ ಲಾಂಗ್ ಟರ್ಮ್ ಆ್ಯಂಡ್ ಮೀಡಿಯಮ್ ಟರ್ಮ್ ಲೋನ್ಸ್ ಇನ್ ಕ್ಯಾಶ್ ಆರ್ ಎನಿ ಅದರ್ ಕರೆಂಟ್ ಅಸೆಟ್ಸ್. ಸೊ ವಾಟ್ ಎವರ್ ದ ಲೋನ್ಸ್ ಬಾರೋಡ್ ಫ್ರಮ್ ದ ಬ್ಯಾಂಕ್ಸ್ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, such long term and medium term loans when repaid, it is considered as ಅಪ್ಲಿಕೇಶನ್ ಆಫ್ ದ ಫಂಡ್ಸ್. ನಾವು ಲೋನ್ ಲಾಂಗ್ ಟರ್ಮ್ ಮತ್ತು ಮೀಡಿಯಮ್ ಟರ್ಮ್ ಲೋನ್ಸ್ನ ನಾವೇನಾದರೂ ರೀಪೇ ಮಾಡ್ತಾ ಇದ್ದೀವಿ ಅಂತಂದರೆ, ವಾಪಸ್ ಕೊಡ್ತಾ ಇದ್ದೀವಿ ಅಂತಂದರೆ ಅದನ್ನು ಕೂಡ ನಾವು ಅಪ್ಲಿಕೇಶನ್ ಆಫ್ ದ ಫಂಡ್ ಅಂತ ಟ್ರೀಟ್ ಮಾಡ್ತೀವಿ. ದಿಸ್ ಈಸ್ ಅ ಫಿಫ್ತ್ ಒನ್. ನೆಕ್ಸ್ಟ್ ಸಿಕ್ಸ್ತ್ ಒನ್, ರೀಪೇಮೆಂಟ್ ಆಫ್ ಲಾಂಗ್ ಟರ್ಮ್ ಆ್ಯಂಡ್ ಮೀಡಿಯಮ್ ಟರ್ಮ್ ಪಬ್ಲಿಕ್ ಡೆಪಾಸಿಟ್ಸ್ ಇನ್ ಕ್ಯಾಶ್ ಆರ್ ಎನಿ ಅದರ್ ಕರೆಂಟ್ ಅಸೆಟ್ಸ್. So as like a loans borrowed, if any public deposits accepted from the public, such public deposits is repaid to them in cash or any other current asset, it is also considered as application of the funds. ನಾವು ಲಾಂಗ್ ಟರ್ಮ್ ಮತ್ತು ಮೀಡಿಯಮ್ ಟರ್ಮ್ ಪಬ್ಲಿಕ್ ಡೆಪಾಸಿಟ್ ಏನು ತಗೊಂಡಿದ್ವಿ, ಈಗ ಅದನ್ನು ವಾಪಸ್ ಕೊಡ್ತಾ ಇದ್ದರೆ ಅದು ಕೂಡ ಅಪ್ಲಿಕೇಶನ್ ಆಫ್ ದ ಫಂಡ್ಸ್ ಆಗುತ್ತೆ. ನೆಕ್ಸ್ಟ್ ಸೆವೆಂತ್ ಒನ್, purchase of long term investment in cash or any other current asset. Purchase of any long term investment, so ಅದರದ್ದು 1 year ಗ್ರೇಟರ್ ಇರಬೇಕು, 1 ವರ್ಷಕ್ಕಿಂತ ಹೆಚ್ಚಿನ ಅವಧಿ ಇರಬೇಕು. ಅಂತಹ ನಾವು ಇನ್ವೆಸ್ಟ್ಮೆಂಟನ್ನು ಏನಾದರೂ ಪರ್ಚೇಸ್ ಮಾಡ್ತಾ ಇದ್ದರೆ ಅದನ್ನು ನಾವು ಅಪ್ಲಿಕೇಶನ್ ಆಫ್ ದ ಫಂಡ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಅಂದರೆ ನಾವು ಪರ್ಚೇಸ್ ಮಾಡಿದ್ರೆ ನಮ್ಮಿಂದ ದುಡ್ಡು ಹೋಗೋದ್ರಿಂದ ಇದನ್ನು ನಾವು ಅಪ್ಲಿಕೇಶನ್ ಅಥವಾ ಯೂಸ್ ಆಫ್ ದ ಫಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಒನ್, ಏಯ್ತ್ ಒನ್, ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಫಾರ್ ಕ್ಯಾಶ್ ಆರ್ ಎನಿ ಅದರ್ ಕರೆಂಟ್ ಅಸೆಟ್. ಇಫ್ ದ ಬಿಸ್ನೆಸ್ ಈಸ್ ಪರ್ಚೇಸಿಂಗ್ ಫಿಕ್ಸ್ಡ್ ಅಸೆಟ್ಸ್ ಲೈಕ್ ಪ್ಲಾಂಟ್, machinery, land, building, furniture, motor vehicles, etc. So such purchase is considered as application or a uses of the ಫಂಡ್ಸ್ ಅಂತ ಟ್ರೀಟ್ ಮಾಡಬೇಕಾಗತ್ತೆ. ಫಿಕ್ಸ್ಡ್ ಅಸೆಟ್ ಕೊಂಡ್ಕೊಂಡ್ರೆ ಅದು ಅಪ್ಲಿಕೇಶನ್ ಆಫ್ ದ ಫಂಡ್ಸ್ ಆಗುತ್ತೆ. ಆ್ಯಂಡ್ ನೈನ್ತ್ ಒನ್ ಈಸ್ ಡ್ರಾಯಿಂಗ್ಸ್. ಇಫ್ ಎನಿ ಡ್ರಾಯಿಂಗ್ಸ್ ಮೇಡ್ ಬೈ ದ ಓನರ್ಸ್, ಇಫ್ ಎನಿ ಡ್ರಾಯಿಂಗ್ಸ್ ಮೇಡ್ ಬೈ ದ ಮೆಂಬರ್ಸ್, ಸೊ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅಪ್ಲಿಕೇಶನ್ ಆರ್ ಯೂಸಸ್ ಆಫ್ ದ ಫಂಡ್ಸ್. ನಾವು ವಿತ್ಡ್ರಾ ಎಲ್ಲ ಏನಾದರೂ ಮಾಡ್ಕೊಂಡಿದ್ರೆ, ಪರ್ಸ್ನಲ್ ಪರ್ಪಸ್ಗೆ ನಾವೇನಾದರೂ ಡ್ರಾಯಿಂಗ್ಸ್ನ ಮಾಡ್ಕೊಂಡಿದ್ರೆ, ಸೊ ಅದು ಕೂಡ ನಮಗೆ ಅಪ್ಲಿಕೇಶನ್ ಆಫ್ ದ ಫಂಡ್ಸ್ ಆಗುತ್ತೆ. ದೀಸ್ ಆಲ್ ಆರ್ ದ ಅಪ್ಲಿಕೇಶನ್ ಆರ್ ಎ ಯೂಸಸ್ ಆಫ್ ದ ಫಂಡ್ಸ್ ಇನ್ ದ ಬಿಸ್ನೆಸ್ ಕನ್ಸರ್ನ್. ಸೊ ಯಾವ್ಯಾವುದು ಅಪ್ಲಿಕೇಶನ್ ಅಂತಂದರೆ, ಫಸ್ಟ್ ಒನ್ನು ಫಂಡ್ ಲಾಸ್ಟ್ ಇನ್ ದ ಆಪರೇಷನ್ನು, ಅಂದರೆ ನಮಗೆ ಟ್ರೇಡಿಂಗ್ ಆ್ಯಕ್ಟಿವಿಟೀಸಿಂದ ಆಗ್ತಾ ಇರುವಂಥ ಲಾಸು ಫಸ್ಟ್ ಒನ್ನು. ಸೆಕೆಂಡ್ ಒನ್ನು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಅದರ್ ದ್ಯಾನ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ಗೆ ಆಗ್ತಾ ಇರುವಂತಹ ನಮಗೆ ಎಕ್ಸ್ಪೆನ್ಸಸ್ಸು. ಥರ್ಡ್ ಒನ್ನು ರಿಡಂಪ್ಷನ್ ಅಥವಾ ರೀಪೇಮೆಂಟ್ ಆಫ್ ದ ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ಸ್. ಪ್ರಿಫರೆನ್ಸ್ ಶೇರ್ಸ್ಗೆ
ನಾವೇನು ಅಮೌಂಟ್ ತೊಗೊಂಡಿದ್ವಿ ಅದನ್ನು ವಾಪಸ್ ಕೊಡ್ತಾ ಇದ್ದಾರೆ. ಥರ್ಡ್ ಒನ್ನು. ಫೋರ್ತ್ ಒನ್ನು ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಇನ್ ಕ್ಯಾಶ್ ಆರ್ ಎನಿ ಅದರ್ ಕರೆಂಟ್ ಅಸೆಟ್ಟು. ಡಿಬೆಂಚರ್ ಏನಿತ್ತು ಡಿಬೆಂಚರ್ನ ರೀಪೇಮೆಂಟ್ ಮಾಡ್ತಾ ಇದ್ವಿ, ರಿಡಂಪ್ಷನ್ ಮಾಡ್ತಾ ಇದ್ವಿ, ಅದು ಫೋರ್ತ್ ಅಪ್ಲಿಕೇಶನು. ಫಿಫ್ತ್ ಒನ್ನು ರೀಪೇಮೆಂಟ್ ಆಫ್ ಲಾಂಗ್ ಟರ್ಮ್ ಆ್ಯಂಡ್ ಮೀಡಿಯಮ್ ಟರ್ಮ್ ಲೋನ್ಸು. ಇಫ್ ಎನಿ ಲಾಂಗ್ ಟರ್ಮ್ ಅಥವಾ ಮೀಡಿಯಮ್ ಟರ್ಮ್ ಲೋನ್ಸ್ ತೊಗೊಂಡಿದ್ರೆ ಅದನ್ನು ವಾಪಸ್ ಕೊಡ್ತಾ ಇದ್ವಿ ಅಂದರೆ ಅದು ಫಿಫ್ತ್ ಅಪ್ಲಿಕೇಶನ್ ಆಗುತ್ತೆ. ನೆಕ್ಸ್ಟು ಸಿಕ್ಸ್ತ್ ಒನ್ನು ರೀಪೇಮೆಂಟ್ ಆಫ್ ಲಾಂಗ್ ಟರ್ಮ್ ಆ್ಯಂಡ್ ಮೀಡಿಯಮ್ ಟರ್ಮ್ ಡೆಪಾಸಿಟ್ಸು ಇನ್ ಕ್ಯಾಶ್ ಆರ್ ಎನಿ ಅದರ್ ಕರೆಂಟ್ ಅಸೆಟ್ಟು. ಲಾಂಗ್ ಟರ್ಮ್ ಮತ್ತು ಮೀಡಿಯಮ್ ಟರ್ಮ್ ಪಬ್ಲಿಕ್ ಡೆಪಾಸಿಟನ್ನು ನಾವೇನಾದ್ರು ವಾಪಸ್ ಕೊಡ್ತಾ ಇದ್ದೀವಿ ಅಂತಂದರೆ ಅದು ಕೂಡ ಅಪ್ಲಿಕೇಶನ್ ಆಫ್ ಫಂಡ್ ಆಗುತ್ತೆ. ನೆಕ್ಸ್ಟ್ ಒನ್ ಸೆವೆಂತ್ ಒನ್ನು ಪರ್ಚೇಸ್ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇದ್ದರೆ, ಸೊ ಯಾವುದಾದ್ರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸು ಕೊಂಡ್ಕೊಳ್ತಾ ಇದ್ದೀವಿ ಅಂದರೆ ಅದು ಕೂಡ ಅಪ್ಲಿಕೇಶನ್ ಆಗುತ್ತೆ. ಆ್ಯಂಡ್ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಫಾರ್ ಕ್ಯಾಶ್ ಇನ್ ಆರ್ ಎನಿ ಅದರ್ ಕರೆಂಟ್ ಅಸೆಟ್ ಇದ್ದರೆ ಅದು ಕೂಡ ಅಪ್ಲಿಕೇಶನ್ ಆಫ್ ಫಂಡ್ ಆಗುತ್ತೆ. ಆ್ಯಂಡ್ ಫೈನಲಿ ಡ್ರಾಯಿಂಗ್ಸ್, ಪರ್ಸ್ನಲ್ ಯೂಸ್ಗೆ ಏನಾದ್ರು ನಾವು ಡ್ರಾ ಮಾಡ್ಕೊಂಡಿದ್ರೆ ಅದು ಕೂಡ ಅಪ್ಲಿಕೇಶನ್ ಆಫ್ ಫಂಡ್ಸ್ ಆಗುತ್ತೆ. ಫ್ರೆಂಡ್ಸ್, ಅಲ್ಲಿಗೆ ನಾವು ಈ ವಿಡಿಯೋದಲ್ಲಿ ಯಾವ್ಯಾವುದು ಸೋರ್ಸಸ್ ಆಫ್ ದ ಫಂಡ್ಸ್ ಆಗುತ್ತೆ ಮತ್ತು ಯಾವ್ಯಾವುದು ಅಪ್ಲಿಕೇಶನ್ ಆಫ್ ದ ಫಂಡ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಹೆಂಗೆ ಪ್ರಿಪೇರ್ ಮಾಡಬೇಕು, ಅದರಲ್ಲಿ ಏನೇನು ಸ್ಟೆಪ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದ.